ನಮ್ ಕಾಲೇಜಲ್ಲಿ ಇದ್ದು ಇಷ್ಟು ವರ್ಷ ಇಷ್ಟಪಟ್ಟು ಕಂಟೆಂಟ್ ಕ್ರಿಯೇಷನ್ ಮಾಡಿದ್ಕೆ ಐಫೋನ್ 17 ಪ್ರೋ ನ ಕೊಟ್ರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಲೋವರ್ ಮಿಡಲ್ ಕ್ಲಾಸ್ ಮನೇಲಿದ್ದು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ. ನನ್ಗೆ ಆಲ್ಮೋಸ್ಟ್ 7th 8th ಕ್ಲಾಸ್ ಇಂದನು ಎಡಿಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಅದಾದ್ಮೇಲೆ ಕೊರೋನಾ ಬಂತು. ಅದೇ ಸೈಕಲ್ ಗ್ಯಾಪ್ ಅಲ್ಲಿ ಹಳೆ ರೆಡ್ಮಿ ಫೋನ್ ಅಲ್ಲಿ ಬೇಸಿಕ್ ಎಡಿಟಿಂಗ್ ನ ಕಲ್ತ್ಕೊಂಡೆ. ಅದೆಲ್ಲ ಆದ್ಮೇಲೆ ನನ್ನ PU ಟೈಮ್ ಅಲ್ಲಿ ನಮ್ಮ ಮನೇಲಿದ್ದ ಒಂದೇ ಒಂದು ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಇಂದ ಫಸ್ಟ್ ವಿಡಿಯೋ ಮೂಲಕ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. PU ರಿಸಲ್ಟ್ಸ್ ಎಲ್ಲ ಬಂದ್ಮೇಲೆ ಮನೇಲಿ OnePlus ಫೋನ್ ನ ಕೊಡ್ಸಿದ್ರು. ಅದಾದ್ಮೇಲೆ 18 ವರ್ಷ ಆಗೇ ಹೋಯ್ತು. ಸೊ ಒಂದ್ 6 ತಿಂಗಳು ರಜಾ ಇತ್ತು ಅಂತ ಹಿಮಾಲಯ ಅನ್ನೋ ಒಂದು ಕಂಪ್ನಿಗೆ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈಲಿ ಲೇಬರ್ ಆಗಿ ಜಾಯ್ನ್ ಆದೆ. ಹಾಗೆ ಅದೇ ರಜದಲ್ಲಿ ಒಂದಷ್ಟು ದಿನ ಫುಡ್ ಡೆಲಿವರಿ ಕೂಡ ಮಾಡಿದೆ. ಈ ಎರಡು ಕೆಲಸದಿಂದ ಬಂದಂತ ಸ್ಯಾಲರಿನ ನನ್ನ ಫಸ್ಟ್ DJ ಆಕ್ಷನ್ ಕ್ಯಾಮ್ರಾನ ತಗೊಂಡೆ. ಇದೇ ರೀತಿ ನನ್ನ ಚಾನಲ್ ಗೆ ಏನೇನ್ ಆಕ್ಸೆಸರೀಸ್ ಬೇಕು ಕೆಲಸ ಮಾಡ್ತಾ ಮಾಡ್ತಾ ಅಪ್ಗ್ರೇಡ್ ಆಗ್ತಾ ಬಂದೆ. ಅದಾದ್ಮೇಲೆ ಮಾರ್ಚ್ 13 ಅಂದ್ರೆ ನನ್ನ ಬರ್ಡೇ ದಿನ ಒಂದು ಐಫೋನ್ 15 ಪ್ರೋ ನ ತಗೊಂಡೆ. ಇಷ್ಟೆಲ್ಲ ಆಗಿ ಒಂದ್ 2 ತಿಂಗಳಿಗೆ ನಮ್ಮ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಅದು ಎಸ್ಪೆಷಲಿ ಫಾರ್ ವ್ಲಾಗರ್ಸ್ ಗೆ ಅಂತಾನೆ ಇತ್ತು. ಅದರಲ್ಲಿ ಯಾರು ಕಾಲೇಜ್ ಈವೆಂಟ್ ನ ಮತ್ತೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ನ ಕಂಪ್ಲೀಟ್ ಆಗಿ ಕಂಟೆಂಟ್ ಸಮೇತ ಕವರ್ ಮಾಡಿರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ಇತ್ತು. ಆ ಫಸ್ಟ್ ಪ್ರೈಸ್ ಐಫೋನ್ 17 ಪ್ರೋ ಆಗಿತ್ತು. ಅಂಡ್ ಫೈನಲ್ ಆಗಿ ಕಂಟೆಂಟ್ ಬೇಸ್ ಆಗಿ ಇಟ್ಕೊಂಡು ವಿನ್ನರ್ ನ ಅನೌನ್ಸ್ ಮಾಡ್ತೀವಿ ಅಂತ ಅಂದ್ರು. ನನ್ಗೆ ನಾನು ಹಾಕಿರೋ ಕಂಟೆಂಟ್ ವಿಡಿಯೋ ಮೇಲೆ 100% ನಂಬಿಕೆ ಇತ್ತು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿ ಎಲ್ಲಾನು ಕವರ್ ಮಾಡಿದೀನಿ ಅಂತ. ಸೊ ನಾನು ಅಂದ್ಕೊಂಡಂಗೆ ಐಫೋನ್ 17 ಪ್ರೋ ಕೂಡ ನಾನೇ ಗೆದ್ದೆ. ಬಟ್ ಈ ವಿಡಿಯೋ ಏನಕ್ಕೆ ಮಾಡ್ತಿದೀನಿ ಅಂದ್ರೆ ಸಿಂಪದಿಗಂತೂ ಅಲ್ಲ, ಎಲ್ಲ ಇರೋನ್ಗೆನೆ 17 ಪ್ರೋ ಕೊಟ್ರಲ್ಲ ಅಂತ ಅನ್ಕೊಂಡವ್ರಿಗೆ. ಯಾವ ಕ್ರಿಯೇಟರ್ ಲೈಫ್ ಅಲ್ಲೂ ಸ್ಟಾರ್ಟಿಂಗ್ ಇಂದಾನೆ ಎಲ್ಲಾನು ಇರಲ್ಲ. ಅವ್ರ ಎಫರ್ಟ್ಸ್ ತಕ್ಕಂತೆ ಅವ್ರಿಗೆ ಪ್ರತಿಫಲ ಸಿಗ್ತಾ ಹೋಗ್ತಿರುತ್ತೆ. ಇದೇ ರೀತಿ ತುಂಬಾ ಜನ ನಮ್ಮ ಫ್ರೆಂಡ್ಸ್ ಡಿಫ್ರೆಂಟ್ ಕಾಂಪಿಟೇಷನ್ಸ್ ಅಲ್ಲಿ ವಿನ್ ಆಗಿದ್ರು. ಎಲ್ರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಮಸ್ಕಾರ.